ಸಚಿವ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸಂಬಂಧ ಸಿಐಡಿ ವಿಚಾರಣೆ ಚುರುಕುಗೊಂಡಿದೆ. ಸದ್ಯ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಪೊಲೀಸ್ ಪೇದೆ ಚೇತನ್ ಅವರ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ನಡೆಸಿದ್ದಾರೆ. ತನಿಖಾಧಿಕಾರಿ ಡಿವೈಎಸ್ಪಿ ಕೇಶವ ಮೂರ್ತಿ ಅವರಿಂದ ಈ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಾರ್ಚ್ನಲ್ಲಿ ಗಡ್ಡಧಾರಿ ಮತ್ತು ಯುವತಿಯರು ಬಂದಿದ್ರು ಅಂತ ರಾಜಣ್ಣ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಜಣ್ಣ ಆರೋಪದ ಬಗ್ಗೆ ಮಾಹಿತಿಯನ್ನ ತನಿಖಾಧಿಕಾರಿಗಳು ಈಗ ಕಲೆ ಹಾಕುವ ಮೂಲಕವಾಗಿ ಸರ್ಕಾರಿ ನಿವಾಸದಲ್ಲಿ ಪೊಲೀಸ್ ಪೇದೆ ಯಾರು ನಿಯೋಜನೆಗೊಂಡಿರ್ತಾರೆ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದ ವಿವರಣೆಗಳನ್ನ ಈಗ ಪಡ್ಕೊಳ್ತಾ ಇದ್ದಾರೆ. ಆ ದಿನ ಯಾರು ಬಂದಿದ್ರು, ಎಷ್ಟು ಸರಿ ಬಂದು ಹೋಗಿದ್ರು, ಇಲ್ಲಿಯವರೆಗೂ ಏನೆಲ್ಲ ಆಗಿತ್ತು, ಆ ದಿನ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಇದ್ರು, ಇದೆಲ್ಲದರ ವಿವರಣೆಯನ್ನ ಆ ವ್ಯಕ್ತಿ ಕೊಡಬೇಕಾಗತ್ತೆ. ಪೊಲೀಸ್ ಪೇದೆಯ ಒಂದು ಮಾಹಿತಿಯನ್ನ ಪಡ್ಕೊಂಡಂತ ನಂತರದಲ್ಲಿ ಅಲ್ಲೇನಾದರೂ ಅಕ್ಕಪಕ್ಕ CCTV ಏನಾದರೂ ಲಭ್ಯವಾಗಬಹುದಾ, ಅದರ ಬಗ್ಗೆ ಕೂಡ ಗಮನವನ್ನು ಹರಿಸ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ ಸಿಐಡಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಅದರ ಭಾಗವಾಗಿ ಯಾರೆಲ್ಲರ ಹೇಳಿಕೆಗಳನ್ನ ದಾಖಲು ಮಾಡಿದೆ. ಈಗ ರಾಜಣ್ಣ ಅವರಿಗೆ ಅವ್ರು ಯಾರು ಬಂದು ಹೋಗಿದ್ರು, ಏನು ಪ್ರಯತ್ನ ಆಗಿತ್ತು ಅನ್ನೋದ್ರ ಬಗ್ಗೆ ಅರಿವಿರುತ್ತೆ. ಈಗ ಪೊಲೀಸ್ ಪೇದೆಯಿಂದ ಯಾವ ರೀತಿಯಾದಂತಹ ಮಾಹಿತಿ ಕಲೆ ಹಾಕ್ತಾರೆ? ದಿವ್ಯಾ, ರಾಜಣ್ಣ ಅವರು ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಯನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ ಅವರ ಸುತ್ತಮುತ್ತ ಇರೋರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅವರ 3 ಪುಟಗಳ ದೂರ ಏನಿತ್ತು, 3 ಪುಟಗಳ ದೂರಿನಲ್ಲಿ ಕೇವಲ ಗಡ್ಡಧಾರಿ ಮತ್ತು ಇಬ್ಬರು ಯುವತಿಯರು ಅನ್ನೋದ್ರ ಬಗ್ಗೆ ಮಾತ್ರ ಸಂಶಯವನ್ನು ವ್ಯಕ್ತಪಡಿಸಿದ್ರು. ಮತ್ತು ಅದು ಯಾವ ದಿನಾಂಕದೊಂದು ಬಂದಿದ್ರು, ಜೊತೆಗೆ ಅವರು ಹೇಳ್ತಾರೆ, ನಾನು ಆಕೆಗೆ ಯಾವಾಗ ನನ್ನನ್ನು ಕೈ ಹಿಡ್ಕೊಂಡು ಆಕೆ ಹನಿ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ಲು, ಆ ಸಂದರ್ಭದಲ್ಲಿ ಆಕೆಯ ಕಪಾಲಕ್ಕೆ ಹೊಡೆದು ಆಕೆಗೆ ಬುದ್ಧಿಯನ್ನು ಹೇಳಿ ಕಳಿಸ್ತೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡಿದಾಗ, ಅಂದ್ರೆ ಈ ರೀತಿ ನಡೆದಿದೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಯಾವ ದಿನಾಂಕ ಅಂತೇಳಿ ಅವರ ಸುತ್ತಮುತ್ತ ಇರುವಂಥವ್ರಿಗೆ ಮಾಹಿತಿಗಳು ಗೊತ್ತಿರ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ನಿವಾಸದ ಸೆಂಟ್ರಿ ಅಂದ್ರೆ ಚೇತನ್ ಅವರಿಗೆ ಕರೆದು ಇವತ್ತು ವಿಚಾರಣೆಯನ್ನು ಮಾಡಲಾಗ್ತಿದೆ ಮತ್ತು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತು ಮಾರ್ಚ್ ಯಾವ ದಿನಾಂಕದೊಂದು ಅವರಿಬ್ಬರು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಗನ್ಮ್ಯಾನ್ಗಳಿರ್ಬೋದು, ಸೆಂಟ್ರಿ ಇರ್ಬೋದು, ಜೊತೆಗೆ ಅವರ PS ಇರ್ಬೋದು, ಎಲ್ಲರ ಹೇಳಿಕೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾಳೆ ಅವರ ಇಬ್ಬರ ಗನ್ಮ್ಯಾನ್ಗಳ ಹೇಳಿಕೆಗಳನ್ನು ದಾಖಲನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇವತ್ತು ಚೇತನ್ ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಯಾವ ದಿನಾಂಕವನ್ನು ಅವರು ಸ್ಪೆಸಿಫೈ ಮಾಡಿ ಹೇಳಿಕೆಯನ್ನು ಕೊಡ್ತಾರೆ, ಅದರ ಆಧಾರದ ಮೇಲೆ ಅವರ ಸರ್ಕಾರಿ ನಿವಾಸದಲ್ಲಿ ಯಾವುದೇ ರೀತಿಯ CCTV ಇಲ್ಲ. ಸುತ್ತಮುತ್ತ ಇರುವಂಥ CCTV ಫುಟೇಜಸ್ಗಳೇನಿತ್ತು, ಯಾವ ಕಾರ್ನಲ್ಲಿ ಬಂದಿದ್ರು ಅಥವಾ ಯಾವ ವಾಹನದಲ್ಲಿ ಬಂದಿದ್ರು, ಇದೆಲ್ಲನೂ ಕೂಡ ಕ್ರೋಢೀಕರಿಸಿಕೊಳ್ಳುವಂಥಷ್ಟು ಪ್ರಯತ್ನಗಳನ್ನು CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕೆಂದರೆ CID ಅಧಿಕಾರಿಗಳಿಗೂ ಕೂಡ ಯಾವುದೇ ರೀತಿಯ ಒತ್ತಡಗಳಿಲ್ಲ, ಯಾಕೆಂದರೆ ಕಾಲಾವಕಾಶಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಿಧಾನಗತಿಯಲ್ಲಿ ಆ ತನಿಖೆಯನ್ನು ಮಾಡಬೇಕು. ತನಿಖೆಯನ್ನು ಮಾಡಿ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದಾದ ಬಳಿಕ ಅದರ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ತವೆ, ಆ ಟೆಕ್ನಿಕಲ್ ಎವಿಡೆನ್ಸನ್ನು ಕ್ರೋಢೀಕರಿಸುವಂಥ ಒಂದಷ್ಟು ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರಾಜಣ್ಣ ಅವರು ತನ್ನ ಮೇಲೆ ಈ ರೀತಿಯ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅನ್ನೋ ಆರೋಪ ಮಾಡಿದ್ರು. ಅದಾದ ನಂತರದಲ್ಲಿ ದೂರು ಕೂಡ ದಾಖಲಾಗಿಲ್ಲ. ಆದರೆ ಅವ್ರು ಕೊಟ್ಟಂತಹ ಮನವಿಯ ಆಧಾರದ ಮೇಲೆ ಈಗ CID ವಿಚಾರಣೆಯನ್ನು ನಡೆಸ್ತಾ ಇದೆ. ಆ ವಿಚಾರಣೆಯ ಭಾಗವಾಗಿ ಇವತ್ತು ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡುವಂತಹ ಕೆಲಸವನ್ನು ಅವರ ಸರ್ಕಾರಿ ನಿವಾಸದಲ್ಲಿ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ದಿನಾಂಕ ಮತ್ತೊಂದು ಆ ರೀತಿಯಾದಂತಹ ಮಾಹಿತಿಗಳು ಸಿಕ್ಕಾಗ ಇನ್ನಷ್ಟು ಈ ಪ್ರಕರಣಕ್ಕೆ ಪುಷ್ಟಿ ಸಿಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ.